ಡಾಕ್ಟರ್ಗಳ ಸ್ಟ್ರೈಕು ಇವತ್ತು ಮುಂದುವರೆದಿದೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಏನ್ರಿ ನನ್ನ ಬಗ್ಗೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದಾರ ಅವರೆಲ್ಲ. ಹೆಲ್ತಿನ ಮಿನಿಸ್ಟರ್ ಕಣ್ರಿ, ಪೇಷಂಟ್ಗಳು ಉಡ್ದಾರನು ಬಿಡದೆ ಕಿತ್ಕೊಂಡು ತಿಂತಾರ ಡಾಕ್ಟರ್ಗಳು. ಇನ್ನೇನಂತ್ರಿ ಅವ್ರ ಗೋಳು? ಸ್ಟ್ರೈಕ್ ತಾನೆ ಮಾಡ್ಕೊಳ್ಳಿ ಬಿಡ್ರಿ, ಬೇತಿರ್ಲೆ ಬಿಡ್ರಿ. ಅದೆಷ್ಟು ದಿನ ಹಸ್ಕೊಂಡಿರ್ತಾರ ನಾನು ನೋಡೇ ಬಿಡ್ತೀನಿ. ಸರ್, ಬೈ ಎಲೆಕ್ಷನ್ ಟೈಮು ನಾವು ತುಂಬಾ ಹುಷಾರಾಗಿರ್ಬೇಕು. ಈ ಬೈ ಎಲೆಕ್ಷನ್ ನಲ್ಲಿ 3 ಸೀಟು ನಾವೇ ಬಾಯಿಗೆ ಹಾಕೊಂಡ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಚಟ್ಟ ಕಟ್ಟಿ ನಾವು ಪಟ್ಟಕ್ ಬರ್ಬೋದು. ಆವಾಗ ಈ ಹೆಲ್ತ್ ಮಿನಿಸ್ಟರ್ ಕಾಳಿಂಗ ಚೀಫ್ ಮಿನಿಸ್ಟರ್ ಕಾಳಿಂಗಪ್ಪ ಆಗ್ತಾನೆ. ಸೋರಿದೋಣಿ ಒಂದ್ ವೇಳೆ ಮುಖಭಂಗ ಆಗ್ಬಿಟ್ರೆ? ಏನ್ರಿ ಅಲ್ಕಾ ಬಾಯಿ ಒಂದು ರಾಜಕಾರಣಿ ಅವತಾರ ಎಲೆಕ್ಷನ್ಗೆ ಎದುರ್ಕೋತಾನ. ಪ್ರತಿಯೊಂದನ್ನು ಎಲ್ಲಾರ ಜೊತೆ ಹಂಚ್ಕೊಂಡು ತಿನ್ನೋದು ಬಿಟ್ಟು ಎಲ್ಲಾನು ನಾವೇ ತಿನ್ಬೇಕು. ಅವಾಗ್ಲೇ ಜನಗಳಿಗೆ ನಮ್ಮ ಮೇಲೆ ಭಯ ಭಕ್ತಿ ಬರೋದು. ಬೇರೆ ಗವರ್ಮೆಂಟ್ಗೆ ಯಾವನ್ರಿ ಬೆಲೆ ಕೊಡ್ತಾನೆ? ನೋಡ್ತಾ ಇಲ್ವಾ ಇವತ್ತು? ಅದೇನು ಸರಿ ಸರ್, ಈಗ ಎಲೆಕ್ಷನ್ ನಡೀತಾ ಇರೋದು ಅಣ್ಣಮ್ಮ ಲೇಔಟ್ ಕ್ಷೇತ್ರದಲ್ಲಿ. ಅಲ್ಲಿ ಒಟ್ಟು 74 ಸ್ಲಮ್ಗಳಿವೆ. ಆ ಜನ ಯಾರಿಗ್ ಜೈ ಅಂತಾರೋ ಯಾರಿಗ್ ಚೂರಿ ಆಗ್ತಾರೋ ಒಂದೂ ಗೊತ್ತಾಗಲ್ಲ. ಹೋದ್ ಸಾರ್ತಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪ್ರಕಾಶ್ ಬಾಬುನ ತಲೆ ಮೇಲೆ ಹೊತ್ತು ಮೆರೆಸಿ MLA ಮಾಡಿದ್ರು. ಅದೇ ಜನ ಅಣ್ಣಮ್ಮನ ಫಂಡಿ ದುಡ್ಡು ಕೊಡ್ಲಿಲ್ಲ ಅಂತ ಬೀದಿಲ್ ನಿಲ್ಲಿಸಿ ಕೊಚ್ಚ ಹಾಕಿದ್ರು. ಅಂತ ಹುಚ್ಚು ಜನ. ಹುಚ್ಚರು ತಾನೆ, ಅಂತ ಹುಚ್ಚರಿಗೆಲ್ಲ ಒಬ್ಬ ಹುಚ್ಚನ್ನೇ ಹುಡುಕಿಟ್ಟಿದ್ದೀನಿ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಹತ್ತೇರಿಕೆ ಹೇಳ್ತಿದ್ದಂಗೆ ಬಂದ್ಬಿಟ್ಟು ನೋಡು. ರಾಜಾವ್ಲೇ ಬಾ 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 ಪರಮಾತ್ಮ. ನೀಲಿರಲಿ ಅಪ್ಪಾಜಿ. ನಿಮ್ಮ ಆಶೀರ್ವಾದ ಬೇಕಪ್ಪಾಜಿ. ನೀನ್ ಈಗ ತಾನೇ ನೆನ್ಸ್ಕೊಂಡ ಏನ ರಾಜಾವ್ಲಿ ಹಳೆ ರೌಡಿ ಶೀಟ್ರು ಅಂತ್ಯ, ಕೊಚ್ಚಿರೋದಕ್ಕೆ ಲೆಕ್ಕನೇ ಇಲ್ಲ ಅಂತ್ಯ. ನೀನ್ ಅಲ್ಗಿಂಜೋದು ಕಾಕ ಹಿಡಿಯೋದು ನೋಡಿದ್ರೆ ಆ ಕಳೆನೇ ಇಲ್ವಲ್ಲಯ್ಯ. ಬದುಕದಾರಿ ನೋಡ್ಕೊಂಡ್ಮೇಲೆ ಅವೆಲ್ಲ ಬುಟ್ ಹಾಕ್ಬಿಟ್ಟಿದೀನಿ. ಆಮ ಕಾಯ್ಕೊಂಡು ಓಟ್ ಕೆಳಕಾಯ್ತದ. ಈಗ ಏನಿದ್ರು ಸುದ್ದ ಆಗ್ಬಿಟ್ಟಿದೀನಿ ಪ್ಯೂರು. ನಮ್ ಎತ್ತ ಇರಾಣೆ ಇರೋ 21 ಕೇಸ್ ತೊಳ್ಕೊಂಡ್ಬಿಟ್ಟು ಸರ್ಪು ಸಬಿನ ಹಾಕ್ಬಿಟ್ಟು ಎಲ್ಲ ಬುಟ್ ಹಾಕ್ಬಿಟ್ಟಿದೀನಿ. ಅಪ್ಪಾಜಿ 4 ವರ್ಷದ ಫುಲ್ ಜನಸೇವೆ ಅಪ್ಪಾಜಿ. ಯೂತ್ಸ್ ನ ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಯೂತ್ಸ್ ಎಲ್ಲ ಪಿತ 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 ಅಂತವ್ರೆ. ಈಗ ಏನಿದ್ರು ನೀವು ಟಿಕೆಟ್ ಇಕ್ಕದೆ ಬಾಕಿ ಇಡ್ತೀನಿ. ಆ ಡಾಕ್ಟರ್ಗಳ ಸ್ಟ್ರೈಕ್ ಒಂದು ಮುಗ್ದೋಗ್ಬಿಡ್ಲಿ. ಈಗೇನಾದ್ರೂ ಟಿಕೆಟ್ ವಿಷಯ ಮಾತಾಡಕ್ ಹೋದ್ರೆ ಆ CM ಕ್ಯಾಕರ್ ಸುಗಿತಾನೆ. ಎದುರುಕೋಬೇಡ, ಟಿಕೆಟ್ ನಿನಗೆ. ಅಪ್ಪಾಜಿ ಆರೋಗ್ಯ ಮಂತ್ರಿ ಕಾಳಿಗಪ್ಪರಿಗೆ ಆಶೀರ್ವಾದ ಅಪ್ಪಾಜಿ. ನೋಡು ಕೃಷ್ಣಣ್ಣ, ನನ್ನ ತಮ್ಮನ ಅವಸ್ಥೆ ನೋಡು. ಅವನು ಮನುಷ್ಯ ಅಲ್ಲ, ಒಳ್ಳೆ ಮೈ ಮೇಲೆ ದೆವ್ವ ದೆವ್ವ ಹೊಕ್ಕರಂಗಾಡ್ತಾವನೆ. ನೋಡು, ಆ ಜಗ್ಗಿಗೆ ನೀನೇ ಒಂದು ದಾರಿ ಮಾಡಬೇಕು. ಆವಾಗ್ಲೇ ನಾನು ನಿನ್ಗಿಕ್ಕೋ ಪ್ರಸಾದಕ್ಕೆ ಒಂದು ಬೆಲೆ ಸಿಗೋದು. ಹೆಸರು ಹೇಳಿದ್ರೆ ಎದ್ರುಕೋತಾನೆ ಅನ್ಕೊಂಡೆ, ಬಿಸಿಕ್ಲಿಲ್ಲ. ಅವನ್ನ ಕರ್ಕೊಂಡು ಬಂದು ಅದೇನು ಕಿತ್ಕೋತೀಯ ಕಿತ್ಕೊ ಅಂತ ಹೇಳ್ದ. ನಮ್ಮ ಅಡ್ಡನ ನೀನೇ ಸೇಫ್ಟಿ ಮಾಡಬೇಕು. ಇಲ್ಲ ಅಂದ್ರೆ ಆ ಮನೆಗೆ ಬೀಗ ಹಾಕಿ ನನ್ನ ಸೀರೆ ವ್ಯಾಪಾರ ಶುರು ಮಾಡಬೇಕಾಗುತ್ತೆ. ನೀನೊಬ್ಬ ಜೈಂಟ್ ರಾಬರ್ಟು, ಆ ನನ್ನ ಮಗ ಜಾಕಿ ಚೈನ್. ಹೋಗಿ ಅವ್ನು ಯಾವನ ಜಗ್ಗಿ ಅಂತ ಬಂದವನಲ್ಲ, ಅವ್ನ ಕಾಲ್ ಕೇಳಿ ತೂರಿ. ಮೊನ್ನೆ ಬಂದವನು ನಮ್ಮ ಏರಿಯಾನ ಕವರ್ ಮಾಡ್ತಾವನೆ. ನೀ ಇಬ್ರು ಹೊರಗಡೆ ಇತ್ಕೊಂಡು ಏನೇನು ಮುಂದೆ ಕಾಸು ಹಾಕೊಂತ ಇದ್ದೀರಾ. ಹಚ್ಚೋ ಫೋನ್. ಆ ಗೌಡನ್ ಫೋನ್ ಹಚ್ಚೋ. ಏನ್ ಕೃಷ್ಣಪ್ಪ? ನಾನು ಆಚೆ ಕರ್ಸ್ಕೊ. ಎಷ್ಟು ಸಲ ನಾನು ಕರೆಸ್ಕೋತೀನಿ ಅಂದ್ರು ಜೈಲೇ ಸೇಫ್ಟಿ ಅಂತಿದ್ದೆ. ವಿಷಯ ಇದೆ. ಇಲ್ಲೂ ಒಂದು ವಿಷಯ ಇದೆ. ನಮ್ಮ ತಾಯಣೆ 100 ವರ್ಷ ಆಯಸ್ ನಿನಗೆ. ಈಗ ಎಲೆಕ್ಷನ್ ಬಂದೈತಲ್ಲ, ಕರ್ಸ್ಕೊಂಡು ಆಮೇಲೆ ಕತೆ ಹೇಳೋ. ಇದೇನಪ್ಪ ಇಷ್ಟೊಂದು ಸಿಟ್ಟಾಗವನೆ? ಶೋ ದಿಲ್ ಶೋ ಗುರು, ನಾವೆಲ್ಲ ಒಂದೇ ಮುಹೂರ್ತದಲ್ಲಿ ಒಂದೇ ಚೌಲ್ಟ್ರಿನ ಮದ್ವೆ ಆದ್ರೆ ಹೆಂಗಿರುದ್ ಗುರು. ಫಸ್ಟ್ ನೈಟು ಏನ್ ಗುರು ನೀನು? ಮಾವ್ ಏನಮ್ಮ ನಿಂದು? ಮಾವ್ ಏನ್ ಹೇಳು? ಏನು? ನಮ್ಮ ಅಣ್ಣ ಬಂದಿದ್ದಾರೆ, ನಿನ್ ಜೊತೆ ಮಾತಾಡ್ಬೇಕಂತೆ. ನೀನ್ ಒಳಗಡೆ ನಡಿಯಮ್ಮ. ಜಗ್ಗಿ ಅಂದ್ರೆ ನೀನೇನಾ? ರೇಷನ್ ಕಾರ್ಡ್ ತೋರಿಸ್ಲಾ? ಏನೋ ಭಾರಿ ಮೆರಿತಾ ಇದೆಯಂತೆ. ನಮ್ಮಿಷ್ಟ.
ಫೈಟ್ರಾ ಪಂಟ್ರಾ ಅಥವಾ ಮಜೂರ? ನಿನ್ ತಮ್ದಿರ್ ಕೇಳಿ ಹೇಳ್ತಾರೆ. ಮರ್ಯಾದೆ ಕೊಟ್ಟು ತಗೋ. ಬಚ್ಚ ಕಣ. ಫೀಲ್ಡ್ನ ಆಳ್ತಿರೋನ್ಗೆ ವ್ಯಾಲ್ಯೂ ಕೊಡೋದು ಕಲ್ತ್ಕೋ. ಎಗಿರ್ಕೊಳ್ಳಲಿ. 20 ವರ್ಷ ಸೈಕಲ್ ಹೊಡೆದು ಈ ಪಟ್ಟಕ್ಕೆ ಬಂದಿದ್ಯಾ, ಸುಮ್ಮನೆ ಉಳಿಸ್ಕೋ. ಇಲ್ಲ ನಿನ್ನನ್ನು ಡಮ್ ಅನ್ಸಿ ನಾನು ಆ ಪೊಸಿಷನ್ಗೆ ಬರಬೇಕಾಗತ್ತೆ. ಯಂಗ್ಸ್ಟರ್ ಅಂತ ಕೇರ್ಲೆಸ್ ಮಾಡಬೇಡ. ಇಂಥ ಹೀಟ್ ಬಾಡಿಗಳನ್ನ ಡೆಡ್ ಬಾಡಿ ಮಾಡೋದಕ್ಕೆ ಈ ಆವಲಿ ಕೃಷ್ಣ ಫೇಮಸ್ಸು. ನೋಡ್ತಾ ಇರು, ಎಲೆಕ್ಷನ್ ಮುಗಿದ ಮೇಲೆ ನಾನು ನಿನ್ಗೆ ಏನು ಮಾಡಿರ್ತೀನಿ ಅಂತ ನೀನು ಎಣ ಸುಡ್ತಾರಲ್ಲ ಅವ್ರಿಗೆ ಗೊತ್ತಾಗತ್ತೆ. ನೀನು ತುಂಬ ಸೀರಿಯಸ್ ಪ್ರಜೆ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಸಕ್ಕದಾಗೆ ಕಾಮಿಡಿ ಮಾಡ್ತೀಯ. ಇಷ್ಟು ವರ್ಷ ಫೀಲ್ಡಲ್ಲಿ ಕಿತ್ತಾಕಿದ್ದೀನಿ, ದಬಾಕಿದ್ದೀನಿ ಅಂತಿದ್ಯಲ್ಲ, ಧಮ್ಕಿ ಕೊಟ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಫೇಸ್ ಮಾಡಕ್ಕೆ ನಾನು ರೆಡಿ. ಕೇಸ್ ಮಾಡಕ್ಕೆ ನಿನಗೆ ಯಾಕೋ ಮೀಟ್ರ್ ಆಫು? ಅದೇನು ಕಿತ್ತಾಕೋತೀಯೋ ಕಿತ್ತಾಕೋ. ಇಳಿಸ್ರಲ್ಲೇ, ಏನು ಮುಖ ನೋಡ್ತಾ ಇದೆಯಾ? ಒಯ್ತಾ ಇರು. ಶೋ ಕೊಡ್ಬೇಡ, ಹೋಗಲೇ. ಹೋಗ ನೋಡಿದೀನಿ, ಬೇಜಾನ್ ಜನ ನೋಡಿ. ಯಾರ ಇವರು? ಹೋಗಮ್ಮ. 5 ರೂಪಾಯಿಗೆ ಧಿಕ್ಕಾರ, 10 ರೂಪಾಯಿಗೆ ಜೈಕಾರ ಹಾಕ ಇಂಥ ಚಿಲ್ಲರೆ ರೋಡಿಗಳನ್ನೆಲ್ಲ ನೋಡ್ಕೊಂಡು ಎದುರ್ಕೋತಾ ಇದೆಯಲ್ಲ. ಬ್ರೋ ಎಲ್ಲ ಅಪ್ಸ್ಕೊಂಡಿಂಗಲ್ಲ ಅವ್ರೆ. ಹೌದಾ? ತಗೋ ಸಿಗರೇಟ್ ಸೇದು. ನೋ, 1 ಸಿಗರೇಟ್ ಸೇದೋದ್ರಿಂದ ನೀನೇನು ಡೆತ್ ಆಗಲ್ಲ. ತಗೋ ಸಿಗರೇಟ್. ಬೇಡ. ಯಾಕೆ? ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ಯಾಕ್ ಮೇಲೆ ಬರ್ದಿಲ್ವಾ? ಪ್ಯಾಕ್ ಮೇಲೆ ತಾನೇ ಬರ್ದಿರೋದು, ಸಿಗರೇಟ್ ಮೇಲೆ ಏನು ಬರ್ದಿಲ್ವಲ್ಲ. ಯಾಕೋ? ಕಲಾಸ್ ಪಳ್ದಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ದುಬಿಟ್ಟು ಕಾಕಾ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪ ಹೊಡಿತಾವನೆ ಬಾಸ್. ಅಯ್ಯೋ ಲೇ, ಮುಚ್ಚೋ ಬಾಯಿ ನಾಯಿ. ಇಲ್ಲಿ ನೋಡಲೇ, ಅವನ ಹತ್ರ ಐಟಮ್ ಇರ್ಲಿಲ್ಲ ಕಣೋ. ಇದು ಒಂದಿದ್ರೆ ಸಾಕು, ಇಡೀ ಪ್ರಪಂಚನೇ ಕೊಂಡ್ಕೋಬೋದಲ್ಲೇ. ಹೌದಾ? ಡಬ್ಬೆ ಬೇರೆ ಎಂಟ್ರಿ ಕೊಡ್ತು, ಯಜಮಾನ್ರು ಬೇರೆ 9ನೇ ಮನೇಲಿ ಅವ್ರೆ ಅಂತೀಯಾ? ನನ್ನ ಮಾತು ಕೇಳು. ಬೇಡ 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 ರಾಜಾ, ಹೋಗ್ ನೀನ್ ಹಣೆ ಬರ ಏನು ಮಾಡಕ್ಕಾಗಲ್ಲ. ಚೇಂಜ್ ಪ್ಲೀಸ್. ಇಲ್ಲಮ್ಮ, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ಚೇಂಜ್ ಹೋದೆ. ಹೋಗಮ್ಮ, ಸುಮ್ಮನೆ ಇದೆಯಾ? ಇದೆ. ಮತ್ತೆ ಹೋಗಮ್ಮ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಏನ್ ಬೇಕು? ಚೇಂಜ್ ತಗೊಳ್ಳಿ. ಇಷ್ಟು ದುಡ್ಡು ಯಾಕೆ? ಪರವಾಗಿಲ್ಲ. ಯಾಕೆ? ಅದು ಕಂದ. ಬಟಾಕೋ. ಅವ್ರಿಬ್ರು ಲವರ್ಸು. ನಿನ್ ಹೆಸರಲ್ಲಿ 3 ಕಾರಡಿ ಸೈಟ್ ರಿಜಿಸ್ಟ್ರೇಷನ್ ಫಿಕ್ಸ್ ಆಗಿರುತ್ತೆ. ನೋಡ್ಲಾ ಬಿಡೋಣ. ಆ ಗುಂಗುರು ಕೂದ್ಲವನು ದುಡ್ಡಿನ ಬಂಡ್ಲು ಕೈ ಕೊಟ್ಬಿಟ್ಟು ಕೆಟ್ಟದಾಗ ಕಣ್ಣು ಹೊಡಿತಾನ ಕಣೋ. ಯಾರ ಅವನ? ಅವನೇ. ಓಯ್ ಬರ ಇಲ್ಲಿ. ನಾನಲ್ಲ, ನೀನೇ ಬಾಪ್ಪ. ಹೋಗು ರಾಜಾ. ಬ್ರೇಕ್ ಪ್ಲೀಸ್. ಏನ್ ಸರ್? ಏನಿಲ್ಲ, ನೀನ್ ಹೆಂಗ್ ನಡ್ಕೊಂಡ್ ಬರ್ತೀಯ ಅಂತ ನೋಡೋಣ ಅಂತ ಕರೆದೆ. ಆಯ್ತು, ನೀನ್ ಹೋಗು. ಡಾಚಿ, ಥ್ಯಾಂಕ್ ಯು. ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ? ಹಂಗೇನಿಲ್ಲ, ಇಲ್ಲಿವರೆಗೂ ಬಂದಲ್ಲ ಮಚ. ಅಣ್ಣವ್ರಿಗೆ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ಅದೇ ತಾನೆ, ತಗೊಳ್ಳಿ. ನೀವೆಲ್ಲ ಪರವಾಗಿಲ್ಲ, ನೀವು ತಗೊಳ್ಳಿ. ಥ್ಯಾಂಕ್ ಯು. ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ. ಕುಡಿ. ನಿಮ್ ಏರಿಯಾದಲ್ಲಿ ಹುಡುಗಿನ ರೇಗಿಸಿದ್ರೆ ಕೂಲ್ ಡ್ರಿಂಕ್ಸ್ ಫ್ರೀನಾ? ಹಾಗೇನಿಲ್ಲ. ಕುಳೆ ಅಣ್ಣ, ನೀನ್ ಕರಾಟೆ ಕಲ್ತಿದ್ಯಾ ತಾನೆ? ಹೌದಾ? ಯಜಮಾನ್ರಿಗೆ 4 ಪೋಸ್ ತೋರ್ಸಮ್ಮ. ಹೌದಾ? ಬರ್ಲಿ. ಕೂತ್ಕೊಳ್ಳಕ್ ಇದ್ದಿದ್ದು ಒಂದೇ ಒಂದು ಪೀಠ, ಅದನ್ನು ಸೂಟ್
ಹಾಕ್ಬಿಟ್ರಲ್ರಯ್ಯ ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಯಾರನ್ನ ಹೋಗಿ ಕೇಳಿ. ಟ್ರೀಟ್ಮೆಂಟ್ ಇರ್ಲಿ, ನೀನ್ ಟಾಯ್ಲೆಟ್ ಇಂದ ಹೊರಗಡೆ ಬಾ, ಆಮೇಲೆ ನೋಡ್ಕೊಳ್ಳೋಣ. ಟಾಯ್ಲೆಟ್ ಯಾಕೆ? ಈಗ ನೀನ್ ಕುಡ್ದಲ್ಲ ಕೂಲ್ ಡ್ರಿಂಕ್ಸ್, ಅದ್ರಲ್ಲಿ ಎಂಟೇಂಟ್ ಜಾಪಾಳ್ ಮಾತ್ರ ಹಾಕಿದೀನಿ.